ನೀ ಕೊಡು ಅಲ್ಲೇ ಡ್ಯಾನ್ಸ್ ಕರ್ ಉಟ್ ಚೆಕ್ಕ ಇವ್ ಕಾಕಿಗೆ ಮಾಡಕತ್ತನ ಕಾಕದವನ ಒಳಗಡ್ಡಿ ಹಾಯ್ ಫ್ರೆಂಡ್ಸ್ ಬರ್ರಿ ನಮ್ಮ ರಚಿತಾ ಫ್ರೆಂಡ್ಸ್ ಹೇಳಿಲ್ಲ ನಮ್ಮ ಸೈತಕ್ಕಿಂತಕ್ಕ ಸೀರೆ ಆರ್ಡರ್ ಮಾಡ್ಕೊಂಡಿದ್ದೇಳ್ರಿ ಅದು ಇವತ್ತು ಬಂದೈತೆ ಯಾಕಂದ್ರೆ ಊರಿಗೆ ಹೋಗ್ತದಲ್ಲ ನಾನು ಊರಿಗೆ ಹೋಗ್ತಿದ್ದೀನಿ ಎಂದು ಬರ್ತಿತ್ತು ಗೊತ್ತಿದ್ದಿಲ್ಲ ಲಾಸ್ಟ್ಗೆ ಕಾಕಿ ಮ್ಯಾಗಿತ್ತಿದ್ದು ಬಾರ ಅಕ್ಕಿ ತಗೊಳ್ಳೋದಿತ್ತು ಈ ಸಲ ಓಪನ್ ಮಾಡ್ತೀವಿ ನೋಡ್ರಿ ಖಾರ ಕುಡ್ಸಿದ್ರೆ ಬಿಜಿ ಅದ ಈಗ ಸೋನಿ ನಮ್ಮ ರಾಘವನ ಸ್ವಲ್ಪ ಎತ್ತಿ ಕಡೆ ಕೂಡ ಇಲ್ಲಿ ಬರಕತ್ ಕಾಕಿ ಮಾಡಕತ್ತಾನೆ ವಾಡ ಹತ್ತಿದ್ದವ ನೀ ಜಲ್ಲದ ನೀವು ಕಾಕಿಗೆ ಮಾಡಕತ್ತಾನವ ಕಾಕದವನ ಒಳಗಡ್ಡಿ ವಾವ್ ಚೆನ್ನಾಗ್ತಿದೆ ಹುಚ್ಚ ಮತ್ ನಾನ್ ನೋಡಕ್ ಬಂದಿನಿ ಅದಕ್ಕಂತ ನಾನ್ ನಿಂತ್ಕೊಂಡೀನಿ ನೀವು ಹುಚ್ಚಲಿ ಅಂತ ಹುಚ್ಚಲಿ ಬೇಡ ವಾವ್ ಚಂದ ಮಸ್ತ್ ಕಲರ್ ಮಸ್ತ್ ಬಿಡದು ಕಲರ್ ಅಕ್ಕ ಅಂದಿದ್ ನೋಡಿ ಫೋನ್ಯಾಗ ಅಷ್ಟು ಇದು ಕಾಣಿಲ್ಲ ಇಲ್ಲಿ ಚೆನ್ನಾಗಿ ಹೊರಗೆ ಅಕ್ಕ ಅಂದ್ ಅವಿನಿನ ಬಾಳ ಚಂದ ಎದಕ್ ಕಾಣತ್ ನೋಡ್ಲಿ ತಗೋ ಅಂತ ಹೇಳಿ ಬಿಚ್ಚಿ ತೋರ್ಸ ಇದು ಏನೋ ಪ್ರಮೋಷನ್ ಇದೆ ಸೀರೆ ಮಾಡಲ್ಲ ಆಕಿ ಸೋನಿ ಎತ್ ಕೊಡಬಾರ್ಲಿ ಅವನೊಂತಟಿಗೆ ಇಲ್ಲ ಇಲ್ಲ ಬಂದ್ ಮಾಡ ನೋಡ್ಲಿ ಕಣ್ ತಿಕ್ಕದು ಡ್ಯಾಡನ್ಸ್ ಬಸ್ ಬಾಯಲ್ ರಾಗೋ ಹಾಕ್ ಬರ್ತ ಬಾಯ್ಲಿ ಮುದ್ದು ಲೋಳ ಫೋಟೋಕಂತ ಓಡ್ಲಕ್ಕೆ ಎಂಟಿ ಅಂಟಿಯಾಗ ಫೋಟೋ ತೆಗಿನಾಕಿನ ಜೀವನದಾಗ ಫಸ್ಟ್ ಸೀರೆ 2000 ರೂಪಾಯಿದು ಹೇಳಿ ನನ್ ಸರುಗ ನನ್ ಜೀವನದಾಗ ಫಸ್ಟ್ ಇದು ಸೆರಗ್ರಿ ತಗೊಳಕ್ ಬಂದಿರ್ತಿಲ್ಲ ನಾನ್ ಮನ್ಸ್ ಮಾಡಲ್ಲ ಅಷ್ಟೇ ಇದು ಸೆರಗ್ರಿ ಅದು ನಮ್ಮಮ್ಮ ತಂಗಿದ ಮತ್ತೆ ಕುಂದ್ರತ್ ನೋಡ್ರಿ ನೀವು ಸೆರಗ ಒಬ್ಬರಾರ ಮಾಡ್ಕೊರಿ ಯಾರು ಇರ್ಲಿಕ್ಕಂದ್ರೆ ಆರಾಮ್ ಸೀರೆ ಉಡ್ರಿ ನಾ ಯಾವ್ದ ಕಲರ್ ಬಂದಿದ್ದೆಲ್ಲ ಕರನ ಕಲರ್ ಚಂದ ಐತಿ ನೋಡು ತಕೊಂಡ್ ನೋಡ್ಬಾ ಇಲ್ಲ ನಂಗೆ ಗೊತ್ತಾಗತ್ತಿದ್ದಿಲ್ಲಿ ಮಸ್ತ್ ಐತಿ ನೋಡ್ರಿ ಫ್ರೆಂಡ್ಸ್ ಸೂಪರ್ ಇದ್ರ ಮೇಲೆ ಜುಮ್ಕಿ ಹಾಕೊಂಡು ಅವನ ನಕ್ಲೆಸ್ ಹಾಕೊಂಡು ಹೋದ್ರ ಜಮ್ ಅನ್ನೋ ಹೆಂಗರ ನಾರು ನೆಡ್ತಿರ್ಬೇಕು ಬರೀ ಗೃಹ ಪ್ರವೇಶಕ್ಕೆ ಹೋದ್ರನ್ನ ಜಂಪರ್ ಹಂಗ ಹೊಲಿಸಿದ್ರು ಎಲ್ಲಿ ನೀ ಜಂಪರ್ ಹೊಲ್ ಸುಟ್ರೆ ಚಂದ ಕಾಣದ ಈಗ ಅದು ಜಂಪರ್ ಹೊಲಿಸ್ತೀನಿ ಈಗ ಏ ಉದ್ದು ತೋ ಹೊಲಿಸ್ಲೆ ಹ್ಞೂ ಮತ್ತ ಡಿಸೈನ್ ಮಾಡಿ ಉದ್ದು ತೋ ಹೊಲಿಸ್ಲೆ ಡಿಸೈನ್ ಗಿಜಿ ಇಡಿಸ್ಬಿಡ ಇವಕ್ಕೆಲ್ಲ ಗಿಜಿ ಇಡಿಸಿ ಚಂದ ಕಾಣೋದಿಲ್ಲ ನೀನು ಜಗ್ಗು ಇಷ್ಟು ನೀನ್ ತೋಳ ಕುಂದಿರ್ತ ಇಷ್ಟು ಬರ್ತ ನಿನ್ ಬಾಳ ಬರಲ್ಲ ಇಷ್ಟು ಉದ್ದನ್ ತೋಳ ಇಡು ಬಾಹುಬಲಿ ಇಷ್ಟ ಅಲ್ಲ ಇಲ್ಲಿ ಲೈಟ್ ಪುಗ್ಗ ಇರ್ತಲ್ಲ ಲೈಟ್ ಪುಗ್ಗ ಇಷ್ಟ ಪುಗ್ಗ ಬರ್ತಲ್ಲ ಎರಡ ಪುಗ್ಗ ಇಲ್ಲಿ ಅಷ್ಟ ಲೈಟ್ ಪುಗ್ಗ ಇಟ್ಟು ಇಲ್ಲಿ ಮಟ್ಟ ತೋಳು ಪೂರ ಬೇಡ ಲೈಟ್ ಪುಗ್ಗ ಬಂಗತ್ತಿಲ್ಲ ಹೊಸ್ತಾಗಿ ನೀವು ಲೈಟ್ ಪುಗ್ಗ ಅದಕ್ಕೆ ನಿರ್ಗಿ ಇಲ್ಲಿ ಪುಗ್ಗ ಅಲ್ಲಲೇ ಇಲ್ಲಿ ಪುಗ್ಗ ಬರಲ್ಲ ಅದು ಇಲ್ಲಿ ಪುಗ್ಗ ಬರಲ್ಲ ಹಿಂಗೆ ಬರ್ತ ಬರೇ ಪಟ್ಟಿ ಮತ್ ನೀ ಯಾವಾಗ ಬಂದಿ ಮತ್ ಪುಗ್ಗ ಅಂದ್ರ ಅಂತ ಪುಗ್ಗ ಅಲ್ಲ ಆತರ ಪುಗ್ಗ ಅಲ್ಲ ಆತರ ಪುಗ್ಗ ಈ ಸಿರಿ ಚಂದ ಕಾಣಲ್ಲ ಪತ್ಲಕ್ ಚಂದ ಕಾಣ್ತಾವು ಹಾಯ್ ಫ್ರೆಂಡ್ಸ ಬರ್ರಿ ಸದ್ದ ನಾನು ಲೋಗ ಸ್ಟಾರ್ಟ್ ಮಾಡತ್ತೀನಿ ಸೀರೆ ನೋಡಿದ್ರಲ್ರಿ ಅಲ್ಲಿ ರಚಿತಾ ಟೈಮ್ ಭಾಳ ಆಗಿತ್ತು ಹಾಗಾಗಿ ಅರ್ಜೆಂಟ್ ಒಳಗೆ ತೋರಿಸಿದ್ನಿ ನಾನು ಇಲ್ಲ ನಾ ಆಮೇಲೆ ಹರಿ ತಿನ್ನಾಳ ಅಂತಂದ್ರೂ ಕೇಳಿಲ್ಲ ಇಲ್ಲಾಂದ್ರೆ ನೀ ಹರಿ ಅಂದ್ರೂ ಕೇಳಿಲ್ಲ ನೀನೇ ಹರಿದ್ಬಿಡು ನೀನೇ ಪ್ಯಾಕ್ ಓಪನ್ ಮಾಡಿಬಿಡು ಅವರು ಜಾತ್ರೆ ಸಂಬಂಧ ಖಾರ ಕುಟ್ಟಿಸ್ಕೊಂಬಂದಾರೆ ನಾವು ಮಸಾಲೆ ಖಾರ ಒಮ್ಮೆ ಕುಟ್ಟಿಸ್ತೀವಲ್ಲ ಅವ್ರು ಹಂಗೆ ಕುಟ್ಸಲ್ಲಂತ ಬರೀ ಗೊಡ್ಡ ಖಾರ ಫಸ್ಟ್ ಕುಟ್ಟಿಸಿ ಆಮೇಲೆ ಈ ಥರ ಬೆಳ್ಳುಳ್ಳಿ ಕೊತ್ತಂಬರಿ ಇದನ್ನ ಮಾಡ್ಕೇಸಿ ಇದನ್ನು ಮಾಡ್ತಾರಂತ್ರಿ ಖಾರ ಕುಡಿಸ್ತಾರಂತ ಖಾರ ಕುಡಿಸ್ತೀನಿ ಅಂತೇಳಿ ಅಕ್ಕಿ ಅನ್ನಕತ್ತಿದ್ಲು ಮತ್ತೇನೈತಿ ನಾನು ಆಯ್ತು ಸರಿ ಅಂದ್ಕೊಂಡು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಅದನ್ನು ಓಪನ್ ಮಾಡಿ ತೋರಿಸಿದೆ ರೀ ಈಗ ನಾನು ನಿನ್ನೆ ಹೇಳ್ದಂಗೆ ನಾವು ಕೂಡ ನಾಳೆ ಊರಿಗೆ ಹೋಗೋದೈತೆ ನೋಡ್ರಿ ಹಂಗಾಗಿ ನಾವು ನಮ್ಮ ಸಣ್ಣ ಪಾಪೋಗ
ಇವಾಗ ನಮ್ಮ ಮನೆಗೆ ಬಂದಿರೋವಂಥ ಸಣ್ಣ ಪಾಪುಗೆ ಅಂಗಿ ತೊಗೊಂಬಂದೀನಿ ರೀ. ನಾನು ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತಂದೆ. ನಮ್ಮ ಮನೆಯವ್ರಿದ್ರೆ ಇಲ್ಲಿ ಬ್ಯಾಸ್ಟ್ ದೊಡ್ಡ ತೊಗೊಂಡು ಏನು ಮಾಡ್ತಿ, ಒಂದು ಇಷ್ಟು ದಿನ ಅಂದರೆ ಹೀಗೆ 5-6 ತಿಂಗಳು ತನಕ ಹಾಕಂಗೆ ಅದು 1 ವರ್ಷದಂತನೇ ಹೇಳ್ಯಾರ ಇದನ್ನು. 1 ವರ್ಷದ ತನಕ ಅದೇ ಅಂದರೆ ಇದನ್ನು ಫುಲ್ ಅಲ್ಲಲ್ಲ, ಬರೀ ಚಡ್ಡಿಗಿತ್ತ ಮ್ಯಾಗ ಅಷ್ಟೇ ಆಗುತ್ತೆ. 1 ವರ್ಷದ ತನಕ ಅಂತ ಹೇಳ್ಯಾರ. 1 ವರ್ಷದ ತನಕ ಬರಲಿಕ್ಕಿಲ್ಲ, ಹೆಲ್ತಿಯಾಗಿ ಬೆಳೀತಂದ್ರೆ ಬರೋಂಗಿಲ್ಲ. ನಮ್ಮ ಗಿಡ್ಡಮ್ಮನಂಗೆ ಗಿಡ್ಡಕ್ಕೆ ಇತ್ತಂದ್ರೆ ಮತ್ತೊಂದು ವರ್ಷದ ತನಕ ಆರಾಮ್ ಬರುತ್ತೆ. ಇದನ್ನು ನಮ್ಮ ಪಾಪುಗೆ ತೊಗೊಂಬಂದಿ ನೋಡ್ರಿ. ಇವಾಗ ಹುಟ್ಟಿರೋ ಪಾಪಗ ಈ ಥರ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಲೈಟ್ ಆಗ್ತೈತೆ ನೋಡ್ರಿ. ನಮ್ಮ ಶ್ರೀ ಚಾಯ್ಸ್ ಮಾಡ್ಯಾನ್ರಿ ಇದನ್ನು, ಗುಂಡ ಶ್ರೀ ಚಾಯ್ಸ್ ಮಾಡಿದ್ದು ಲೈಟ್ ಆಗ್ತೈತೆ. ಕಲರ್ ಸಕ್ಕತ್ತೈತಿ. ಪಾಪು ಭಾಳ ಬೆಳ್ಳಗೈತ್ರಿ, ಅದು ನಮ್ಮ ಅಣ್ಣನಂಗೆ ಆಗುತ್ತೆ. ಹಾಗಾಗಿ ಈ ಕಲರ್ನ ತೊಗೊಂಡಿನಿ. ಹಿಂಗೆ ನೋಡ್ರಿ, ಅರ್ಬಿ ಕೂಡ ಸಕ್ಕತ್ತೈತ್ರಿ, ಸ್ಮೂತ್. ಇದನ್ನು ನಾನು ನಮ್ಮ ಪಾಪಗೆ ತೊಗೊಂಬಂದೀನಿ. ಮತ್ತು ಹೇಳಿದ್ನಲ್ರಿ ಉಂಗುರ ಅದೇನಾರ ತೊಗೋಬೇಕಂತೇಳಿ. ಏನು ಅತ್ತಿಯರಿ ಅಲ್ಲೇ ತೊಗೊಳ್ಳೋಣಪ್ಪ ಅಂತಾರೋ, ಹೆಸರು ಹಿಡಿದು ಲೇಟ್ ಐತಿ, ಆವಾಗ ಒಯ್ಯಕತ್ರ ಅಂತಾರೋ ಏನೋ ಗೊತ್ತಿಲ್ಲ. ಮತ್ತು ಇವ್ರ ಮನಸ್ಸು ಹೆಂಗೆ ಹತ್ತಿರಗುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತು ನಮ್ಮ ಶ್ರೀನಿಧಿಗೆ ಒಬ್ಬಾಕಿಗೆ ಯಾಕೆ ಬಿಡೋದಂತ, ಒಬ್ಬೊಬ್ಬ ಹೆಂಗೆ ತೊಗೊಳೋದಂತೇಳಿ ಆಕಿನೂ ಅದಾಳಲ್ಲ, ಹಾಗಾಗಿ ಆಕಿಗೂ ನಾನು ಒಂದು ತೊಗೊಂಬಂದೀನಿ. ನಿಜ ಹೇಳ್ತೀನಿ ರೀ ಫ್ರೆಂಡ್ಸ, ಇವತ್ತು ನನ್ನದು ಈ ಅರ್ಬಿ ಈ ಲಂಗ ನಮ್ಮ ಶ್ರೀ ನೊಟ್ಲಿದ್ದಾಗ ನಂಗೆ ಹೆಣ್ಣು ಹುಟ್ಟಿತ್ತಂದ್ರೆ ತೊಗೊಂಡು ಹಾಕ್ಬೇಕು ಅನ್ನೋ ಭಾಳ ಆಸೆ. ನೆಕ್ಸ್ಟ್ ನಮ್ಮ ಓಮನ ಶ್ರೀ ಬಗ್ಲಾಗಿರ್ತಿದ್ನು, ಓಂಕಾರ ಒಟ್ಟಾಗಿದ್ನಲ್ಲ, ಅವಾಗೆಲ್ಲ ಮಾರ್ಕೆಟಿಗೆ ಹೋದಲ್ಲಿ ಏನು ಅನ್ನಿಸ್ತಿತ್ತಪ್ಪ ನನಗಂದ್ರೆ, ನನಗೆ ಈಗ ಎಣ್ಣೆ ಆಗುತ್ತಿದ್ದು ಅಷ್ಟು ಭರವಸೆ ನನಗೆ. ಇದು ಎಣ್ಣೆ ಆಗುತ್ತೆ, ಎಣ್ಣೆ ಅಂತಂದ್ರೆ ಈ ಅಂಗಿ ತೊಗೊಂಡು ನನ್ನ ಖುಷಿ, ನನ್ನ ಮಗಳಿಗೆ ನಾನು ಹಾಕಬೇಕು ಅಷ್ಟು ಆಸೆ. ಏನೂ ಗೊತ್ತಿಲ್ಲ ಈ ಲಂಗದ ಮ್ಯಾಗ ರೀ. ಕ್ವಾಲಿಟಿನೂ ಇಷ್ಟು ಮಸ್ತ್ ಇರುತ್ತೆ ರೀ. ಇದ್ರು ಮತ್ತು ಬರೀ ಇದು ಒಂದೇ ಲಂಗಕ್ಕೆ 300 ರೂಪಾಯಿ ರೀ. 1 ರೂಪಾಯಿ ಕಮ್ಮಿ ಇಲ್ಲರಿ ಈ ಲಂಗಕ್ಕೆ. ಜಾಸ್ತಿ ಆಯ್ತೋ ಏನಾಯ್ತೋ ಕಮೆಂಟ್ ಮಾಡಿ ಹೇಳ್ರಿ. ಕ್ವಾಲಿಟಿ ಕೊಡೋಣ ನೋಡ್ರಿ ಹೆಂಗೈತೆ ಅಂತೇಳಿ. ನೋಡ್ರಿ ಈ ಥರ ಒಳಗೆ ಈ ಥರ ಐತಿ, ಮತ್ತು 1 ನಂಬರ್ ಕ್ವಾಲಿಟಿ ಐತ್ರಿ ಇದು. ಈ ಥರ ಮತ್ತು ಒಟ್ಟ ಏನೂ ಆಗೋದಿಲ್ಲ ರೀ, ಕಲರ್ ಹೋಗಲ್ಲ, ಏನು ವರ್ಕ್ ಇಲ್ಲಲ್ಲ. ಆದರೆ ಇದೇ ಒಂದು ವರ್ಕ್ ಇಷ್ಟು ಮಸ್ತ್ ಅನಿಸುತ್ತೆ. ಇದು ಕುಲ್ಲ ಸಿಂಗಲ್ ರೀ. ಇದ್ರ ಮ್ಯಾಗ ಬೇಕಾದ ಟಿ ಶರ್ಟು ನಾವು ಚಾಯ್ಸ್ ಮಾಡ್ಕೋಬೋದು. ನಮ್ಮ ಗಿಡ್ಡಮ್ಮಗ್ರಿ ಅದ್ರ ಮೇಲೆ ಈ ಟಿ ಶರ್ಟ್ ತೊಗೊಂಡಿನಿ. ಇದು ಕೂಡ ಟಿ ಶರ್ಟ್ ಸಕ್ಕತ್ತೈತ್ರಿ, ಕ್ವಾಲಿಟಿನೂ ಐತ್ರಿ. ಅದ್ರ ಮ್ಯಾಗ ಇದನ್ನು ನಾನು ಚಾಯ್ಸ್ ಮಾಡ್ಕೊಂಡ್ರೆ ಹೆಂಗೆ ಕಾಣುತ್ತಂತ ಕಮೆಂಟ್ ಮಾಡಿ ಹೇಳ್ಬೋದಲ್ಲ. ಇಲ್ಲ ನೋಡ್ರಿ, ಇದು ನಮ್ಮ ಗಿಡ್ಡಮ್ಮಗ ಶ್ರೀನಿಧಿಗೆ ತಗೊಂಡಿರೋಂಥ ಶಾಪಿಂಗ್, ಬಟ್ಟೆ ಶಾಪಿಂಗ್ ನಮ್ಮ ಶ್ರೀನಿಧಿಗೆ ರೀ. ಅದೇನೋ ಗೊತ್ತಿಲ್ಲ, ಭಾಳ ಆಸೆ ಇತ್ತು. ನಾವು ಒಂದು ಸಲ ನಮ್ಮ ಮೊಮ್ಮಗ ಫೋಟೋ ತೆಗಿಬೇಕಂತ ಮಾಡೀನಿ ರೀ. ಇದನ್ನು ಹಿಂದಗಡೆ ಎದ್ದು ನೋಡ್ತೀನಿ. ನಮ್ಮ ಶ್ರೀನಿಧಿಗೆ, ನಮ್ಮ ಮಗುವಿಗೆ ಕೊಡ್ತೀವಲ್ಲ, ಆಕಿನೂ ಮಗಳೇ. ಇವಾಗ ಹಾಕಿ ಫೋಟೋ ತೆಗೆದ್ರೆ ಇದು ಹಂಗಾಗಿಲ್ಲ, ಹಾಗಾಗಿ ಇವಾಗ ಹಾಕಿ ಫೋಟೋ ತೆಗಿತೀನಿ ರೀ. ಫಸ್ಟ್ ಫೋಟೋ ತೆಗೆದು ನೆಕ್ಸ್ಟ್ ನಮ್ಮ ಶ್ರೀನಿಧಿ ಅಂಗಿ, ಇದು ನಮ್ಮ ಪಾಪನ ಅಂಗಿ, ಇದು ನಮ್ಮ ಶ್ರೀನಿಧಿ ಅಂಗಿ ನೋಡ್ರಿ. ಇದಾದಮೇಲೆ ನನ್ನ ಕೊಂಡ ಪುಕಾರಿಗಳಿಗೆ ಡೈಲಿ ವೇರಿಗೆ ಟಿ ಶರ್ಟ್ ತೊಗೊಂಡಿನಿ ರೀ. ಹೇಳಿದ್ನಲ್ಲ ನಾನು ಅವ್ರಿಗೆ, ಮೊದಲು ಸಿಕ್ಕಾಪಟ್ಟೆ ಟಿ ಶರ್ಟ್ಗಳಿದ್ವು. ಅವನ್ನ ಎಲ್ಲ ಈಗ ದೊಡ್ಡ ಬರ್ತಾವ ಅಂತ ತೊಗೊಂಬಂದು ಟಿ ಶರ್ಟ್ ಹಾಗೆ ಇದ್ವು. ಅವನ್ನ ಈ ಸದ್ಯಕ್ಕೆ ಡೈಲಿ ವೇರೇ ಹಾಕಕತ್ತಿದ್ದೆ ರೀ ನಾನು. ಮೊದಲಿನ ಇಟ್ರೂ ಬರೋಂಗಿಲ್ಲಲ್ಲ ಸುಮ್ಮನೆ ಅಂತೇಳಿ, ಮತ್ತು ಎಷ್ಟು ದಿನ ಅಂತ ಇಡೋದಂತೇಳಿ. ಈ ಸುಮ್ಮನೆ ಅವನು 2,500 ರೂಪಾಯಿಗೆ 4-3 ಕೊಡ್ತಾರಲ್ಲ, ಅವೆಲ್ಲ ತೊಗೊಂಡು ವೇಸ್ಟ್ ರೀ. ಎಲ್ಲ ಜೊಳ್ಳೆ ಪಿಳ್ಳೆ ಅದಾಗ್ತಾವೆ ನೀರಾಗ ಅದೆಲ್ಲ ಹಾಕಿದ್ಮೇಲೆ. ಹಾಗಾಗಿ ಸ್ವಲ್ಪ ತೊಗೊಳಕ್ಕೆಲ್ಲ ಸ್ವಲ್ಪ ಚಂದನ ತೊಗೊಂಡ್ರೆ ಜಾಸ್ತಿ ದಿನ ಬರ್ತಾವೆ. ಎಷ್ಟು ದಿನ ಬರ್ತಾವೆ ಬರಲಿ, ಇಳೆದು ಹಿಂಗೆಲ್ಲ ಲೂಸ್ ಆಗೋದು ಆಗಂಗಿಲ್ಲ ಅಂತೇಳಿ ಚಲೋ ತೊಗೊಂಬಂದಿನಿ. ಈ ಟಿ ಶರ್ಟ್ ನೋಡ್ರಿ, ಈ ಥರ ಟಿ ಶರ್ಟು ಸ್ಟ್ರೆಚಬಲ್ ರೀ. ಅರ್ಬಿ ಎಕ್ದಮ್ ಸ್ಮೂತ್ ಮೈಯಾಗ ನೋಡ್ರಿ ಹೆಂಗೆ ಕಾಣ್ತಾವೆ ಗೊತ್ತಿಲ್ಲ. ಬಿಡೋದ್ರೊಳಗೆ ಎಕ್ದಮ್ ಭಾರಿ ಸ್ಮೂತ್ ಅದಾವು. ಇವರಿಬ್ಬರು ನಡ್ಬರ್ಕ 4 ಟಿ ಶರ್ಟ್ ತಂದೇನಿ ರೀ. ಸದ್ಯಕ್ಕೆ ಅವು ಇವು ಅದಾವು, ಹಾಗಾಗಿ ಜಾಸ್ತಿ ತೊಗೊಂಡಿಲ್ಲ. ಎಲ್ಲಿಗಾರು ಹೋಗಾಗ ಚಿಟ್ಟಿ ಮಿಟ್ಟಿಗೂ ಬರ್ತಾವು, ಇಲ್ಲಾಂದ್ರೆ ಹೊಸವಿದ್ರೆ ಚಂದದವ್ರು ಹಂಗೇನಿಲ್ಲ, ಫಂಕ್ಷನಿಗೂ ಸಣ್ಣ ಪುಟ್ಟ ಹಾಕ್ಕೊಂಡು ಹೋಗ್ಬೋದು. ಹಾಗಾಗಿ ಅಂಥವು 4 ತೊಗೊಂಬಂದಿನಿ ರೀ. ಸಾಕು, ಜಾಸ್ತಿ ಅರ್ಬಿ ತರೋದು. ಆದರೂ ಹುಡುಗರಿಗೆ ಎಷ್ಟಿದ್ರು ಕಮ್ಮಿನೇ ರೀ. ಇನ್ನು ನೋಡಿ
ಇದು ಒಂದು ಕಲರ್ ತೊಗೊಂಡೇನ್ರಿ, ಸೇಮ್ ಕ್ವಾಲಿಟಿ ಸೇಮ್. ಇದು ಒಟ್ಟು 4 ಟಿ ಶರ್ಟ್ ತೊಗೊಂಡ್ರಿ. ಇದು ಒಂದು ಕಲರ್ ತೊಗೊಂಡೇನ್ರಿ. ಈ ಕಲರ್ ಒಂದು, ಈ ಕಲರ್ ಇಲ್ಲಿ ಕಾಣುತ್ತೆ ನೋಡ್ರಿ, ಈ ಥರ ಟಿ ಶರ್ಟ್. ಇದು ಈ ಥರ ಟಿ ಶರ್ಟ್ ಸೇಮ್ ಕಲರ್. ಇದು ಯಾವ ಕಲರ್ ಅದ ಇಲ್ಲಿನ ಅದೇ ಕಲರ್ ಅದ. ಇದು ಒಂದು ರೀ, ಈ ಕಲರ್ ಒಂದು. ಇದು ಬೇರೆ ಕಲರ್, ಇದು ಬೇರೆ ಕಲರ್. ನಾನು ಇಬ್ಬರಿಗೆ ಸೇರ್ ಹಾಕ್ತೀನಲ್ಲ, ಹಾಗಾಗಿ ಲಾಸ್ಟ್ ಇದೊಂದು ರೆಡ್ ಕಲರ್. ಇಷ್ಟು ಇವ್ರಿಗೆ ಡೈಲಿ ವೇರಿಗೆ ಅಂತೇಳಿ ಇವು ತೊಗೊಂಡ್ಬಂದಿನ್ರಿ. ಮತ್ತು ಬರೀ ಜೀನ್ಸ್ ಪ್ಯಾಂಟ್ ಆಗಿದ್ದು ರೀ, ಪಟಕ್ಕನ ಜೀನ್ಸ್ ಪ್ಯಾಂಟ್ ಹಾಕಕ್ಕೆ ತೆಗಿಯೋಕೆ ಬರೋಂಗಿಲ್ಲ. ಇನ್ನೊಂದಂದ್ರೆ ಜೀನ್ಸ್ ಪ್ಯಾಂಟ್ಗಳು ನಮ್ಮ ಓಂಕಾರಾಗ ಸೊಂಟದಾಗ ಭಾಳ ಟೈಟ್ ಹಾಕವ್ರಿ. ಅವು ಭಾಳ ತೊಂದರೆ ಆಕಿತ್ತು, ಫಿಟ್ಟಾಗಿ ಇಲ್ಲೆಲ್ಲ ಅದು ಚರ್ಮ ಹಿಂಗೆ ಇದು ಆದಂಗಾಗಿತ್ತು. ಚಡ್ಡಿ ಬಿಚ್ಚನ ಕೆಂಪಾಗಿರೋದು ಭಾಳ ತನ ತುರ್ಸವ. ಹಾಗಾಗಿ ಇವು ಕಂಡೂರಿ, ಇವು ದೊಡ್ಡವ್ರ ಸೈಜ್ ರೀ. ಇವು ಅವರು 6 ವರ್ಷದ ತನ ಅಂತಂದ್ರು. ಇವು ನಾವು ಓಂಕಾರಕ್ಕೆ ತೊಗೊಂಡೇವನ್ನ, ಯಾಕಂದ್ರೆ ಹಾಕಿ ನೋಡಿದ್ದಾರೆ. ಒಂದು ಸ್ವಲ್ಪ ಮೊಣಕಾಲು ತಳಗೆ ಬರ್ತಾವೆ, ಇಲ್ಲ ನಂಗೆ ಇಲ್ಲಿ 6 ವರ್ಷದ ಮಕ್ಳಿಗೆ ಅಂದ್ರು ಅವ್ರು. ಇವು ಬರ್ತಾವ್ರಿ ನಮ್ಮ ಮೊಮ್ಮಗೆ, ಒಂದು ಸ್ವಲ್ಪ ಮೊಣಕಾಲು ತಳಗೆ ಹಾಕವು, ಸ್ವಲ್ಪ ಒಂದು ಈಟೆ ಕಮ್ಮಿ ಪ್ಯಾಂಟ್ ಅದಂಗೆ ಹಾಕವು. ಸೊಂಟದಾಗ ಚಲೋ ಐತ್ರಿ. ಹಾಗಾಗಿ ಇವೆರಡು ಚಡ್ಡಿನ ಓಂಕಾರಗೋಸ್ಕರ ತೊಗೊಂಡಾರಿ. ನಮ್ಮ ಸಿರಿಗೆ ಏನು ತೆಳಗದಲ್ರಿ, ಅವಾಗ ನಡೀತದೆ ಜೀನ್ಸ್ ಪ್ಯಾಂಟ್ ಲಘು. ನಮ್ಮ ಓಂಕಾರಕ್ಕೆ ಒಟ್ಟ ಬರಂಗಿಲ್ಲ ರೀ. ಹಾಗಾಗಿ ಇವೆರಡು ತೊಗೊಂಡು ನೋಡ್ರಿ. ಊರಿಗೆ ಹೋಗೋಕ್ಕೆಲ್ಲ ತಯಾರಿ, ಬ್ಯಾಗ್ನ ರೆಡಿ ಮಾಡಬೇಕು. ನಾಳೆಗೆ ಪಟ್ಟಂತಂದ್ರೆ ಆಗಂಗಿಲ್ಲ. ಇಷ್ಟೆಲ್ಲ ಶಾಪಿಂಗ್ ಮಾಡಿ ನೋಡ್ರಿಪ್ಪ. ಶಾಪಿಂಗ್ ಏನೇನು ಮಾಡಿದ್ವಿ ಅಂತ ತೋರಿಸಿದೆ. ನನಗಂತ ಏನು ತೊಂದಿಲ್ಲ ರೀ. ನಾನು ಮೊನ್ನೆ ಒಂದು ಟಾಪ್ ತೊಗೊಂಡಿನಿ, ಸಾಕು. ಅಲ್ಲೇನು ಬ್ಯಾಸಿಗೆ ದಿನದಾಗ ಎಲ್ಲಿ ಹೋಗಲ್ಲ ಮಾಡಲ್ಲ. ಅದು ಜಲ್ದಿ ಬರ್ಲಿಕ್ಕಂದ್ರೆ ಅಲ್ಲಿ ಇರ್ತೀನಿ. ಮತ್ತು ನಮ್ಮ ಮನೆಯವರೆಲ್ಲ ಬಾ ಅಂತಂದ್ರೆ ಅವ್ರ ಜೊತೆಗೇನೋ ಬಂದುಬಿಡ್ತೀನಿ. ಏನಾಗುತ್ತೋ ಗೊತ್ತಿಲ್ಲ. ಊರಿಗೆ ಹೋದ್ಮೇಲೆ ಎಲ್ಲನೂ ಡಿಸೈಡ್ ನೋಡ್ರಿ. ಓಕೆ ರೀ ಫ್ರೆಂಡ್ಸ, ಮತ್ತು ನಾನು ನಿಮಗೆ ಆಮೇಲೆ ಸಿಗ್ತೀನಂತ. ಬಾಯ್. ಶ್ರೀ ನೀವು ಮಕ್ಕಳು, ಶ್ರೀ ನೀವು ಮಕ್ಕಳು. ಓಮು ತೂದೆ ಓಮು ತೂದೆ ವಾಪಸ್ ದೇ. ಹೋಗ್ಸ್ರಿ, ನಗಸ್ರಿ. ನೀ ಕೊಡು ಅಲ್ಲಿ. ಡ್ಯಾನ್ಸ್ ಕರ್ ಉಟ್ ಚೆಕ್ಕ ನೋಡ ನಿನ್ ತಮ್ಮ ಹೆಂಗ್ ಮಾಡ್ಕೊಂಡ. ಉಮ್ಮ ಕೊಡು ಅಣ್ಣ, ಉಮ್ಮ ಕೊಡು. ಓಡು ಕಮ್ಮ. ಹಾಯ್ ಫ್ರೆಂಡ್ಸ, ಬರೀ ಸಂಜೆ ಟೈಮ್ದಾಗ ಲಾಗ್ ನಾನು ಸ್ಟಾರ್ಟ್ ಮಾಡತ್ತೀನಿ. ಪನ್ನೀರ್ ಮಾಡೀನಿ, ನೆಕ್ಸ್ಟ್ ಚಪಾತಿ ಪಲಾವ ಇಷ್ಟು ಮಾಡಿದ್ನಿ. ಅಡುಗೆನ ಅದೇನು ರೆಸಿಪಿ ಅಡುಗೆ ಆಗಲಿಲ್ಲ. ಯಾಕಂದ್ರೆ ಇಷ್ಟು ಗಡಿಬಿಡಿ ಆಯ್ತಲ್ರಿ. ನಮ್ಮ ಓನರ್ ಅಂಟಿ ಇನ್ನೊಬ್ರು ಅಂಟಿ ಬಂದು ಕುಂತ್ಬಿಟ್ಟಿದ್ರು. ಅವ್ರು ಜಲ್ದಿ ಹೋಗಲಿಲ್ಲ. ಹಾಗಾಗಿ ಅವ್ರು ಇದ್ದಾಗ ಯಾರ ಬಂದಾಗ ನೋಡಿರಲ್ರಿ ಮಕ್ಳು ಎಷ್ಟು ಕಿರಿಕಿರಿ ಮಾಡ್ತಾರೆ ಅಂತೇಳಿ. ಹಂಗತ್ತೆ ಇದು ಮಾಡೋಕ್ಕಾಗಲಿಲ್ಲ, ಏನು ಅಡುಗೆ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ಬಂದುಬಿಟ್ಟೇನೆ 8 ಗಂಟೆಲಿಂದ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಪನ್ನೀರ್ ಮಾಡಿ, ಪಲಾವ್ ಮಾಡಿ, ಚಪಾತಿ ಇನ್ನೇನು ಒಂದು 2-3 ಮಾಡಿದ್ನಿ. ಇನ್ನೊಂದು 2-3 ಆಗಷ್ಟು ಹಿಟ್ಟಿತ್ತು. ರಚಿತಾ ಬಂದುಬಿಟ್ಲು. ರಚಿತಾ ಮತ್ತು ಅವ್ರ ಅಣ್ಣ ಇಬ್ಬರು ಬಂದರು. ಯಾಕಂದ್ರೆ ಅವ್ರ ಊರಾಗ ಜಾತ್ರೆ ಅಂದ್ರೆ ನಮ್ಮೂರ ಕಡೆ ವರ್ಷನೂ ಜಾತ್ರೆ ಆಗ್ತೈತಿ. ನಮ್ಮ ಕೊಳ್ಳೂರೊಳಗೆ 6 ತಿಂಗಳಿಗೆ ಒಂದ್ಸಲ ತೇರು ಎಳಿತೈತಿ. ಇದು ಹೌದ್ರಿ. ಅವ್ರ ಊರ ಸೈಡ್, ಈ ಕಡೆ ಬೆಳಗಾವಿ ಸೈಡ್ ಖಾನಾಪುರ ಮತ್ತು ದಾಂಡೇಲಿ ಅಂತಾರ ನೋಡ್ರಿ. ಈ ಕಡೆ ಸೈಡ್ ಏನೋ 12 ವರ್ಷಕ್ಕೆ ಒಂದ್ಸಲ ಜಾತ್ರೆ ಆಗುತ್ತಂತ. ಒಂದು ಹೊಸ ತೇರೇ ಇದ್ದಿದ್ದಿಲ್ಲ ಅಂತ ಊರಾಗ. ತೇರಿನ ಜಾತ್ರೆ ಮಾಡೋ ಸಂಬಂಧ, ಹೊಸ ತೇರು ಮಾಡೋ ಸಂಬಂಧ 2 ವರ್ಷ ಹೆಚ್ಚಿಗೆ ಮಾಡ್ಯಾರ. ಮತ್ತು ಅಂದ್ರೆ 14 ವರ್ಷಕ್ಕೆ ಒಂದ್ಸಲ ಜಾತ್ರೆ ಆಯ್ತು. ಒಟ್ಟು ಈ ಜಾತ್ರೆ ಮುಗ್ದಿಂದ ಮತ್ತು 12 ವರ್ಷಕ್ಕೆ ಒಂದ್ಸಲ ಜಾತ್ರೆ. ಆ ಜಾತ್ರೆ ಆಗೋಣ ಮತ್ತು 12 ವರ್ಷಕ್ಕೆ ಒಂದ್ಸಲ ಜಾತ್ರೆ. ಆ ಜಾತ್ರೆ ಅಷ್ಟೊತ್ತನತ್ರಿಗೆ ಇರೋರು ಯಾರೋ, ಹೋಗೋರ್ಯಾರೋ, ಮದುವೆ ಆಗೋರ್ಯಾರೋ, ಮಕ್ಕಳು ಆಗೋರ್ಯಾರೋ ಗೊತ್ತಿಲ್ಲ. ಹಾಗಾಗಿ ಇಷ್ಟು ವರ್ಷ ಆದಮೇಲೆ ಜಾತ್ರೆ ಆಗ್ಯಾಕತ್ತೈತೆ ನೋಡ್ರಿ. ಅವ್ರ ಕಡೆ ಒಂಥರ ಏನೋ ಡಿಫ್ರೆಂಟ್. ಬಂದವ್ರಿಗೆ ಪ್ರತಿಯೊಬ್ಬರಿಗೆ ಹೆಂಗೆ ನಾವು ಮದುವೆ ಫಂಕ್ಷನ್ದೊಳಗೆ ಇದನ್ನು ಮಾಡ್ತೀವಲ್ರಿ, ಅರ್ಬಿ ಮಾಡ್ತೀವಲ್ಲ, ಆ ಥರ ಅವರು ತಮ್ಮ ಮನೆಗೆ ಬಂದವರಿಗೆ ಅರ್ಬಿ ಕೊಡ್ಬೇಕಂತ. ಕೈಲಾದಷ್ಟು ಗ್ರ್ಯಾಂಡು ಸಿಂಪಲ್ ಅಂತ ಏನಲ್ಲ, ಒಟ್ಟು ಅರ್ಬಿ ಕೊಡ್ಬೇಕಂತ. ಆಮೇಲೆ ಏನೈತಿ, ಅವರು ಇವರಿಗೆ ಅರ್ಬಿ ತೊಗೊಂಬರ್ತಾರಂತ. ಇಲ್ಲಾಂದ್ರೆ ಈಗ ಮದ್ವೆ ಟೈಮ್ದಾಗ ನಾವು ಹೆಂಗೆ ಡಬ್ಬಿ ಏನಾದರೂ ಒಂದು ನೆನಪುಳಿ ಅಂತ ಸಾಮಾನು ಅವ್ರು ತೊಗೊಂಬರ್ತಾರಂತ. ಅದು ಒಂಥರ ಚಂದ ಅನ್ಸುತ್ತೆ. ಹಂಗಾಗಿ ನನಗೂ ಕೂಡ ಅವಾಗ ಇಬ್ಬರು ಕರ್ಯಾಕೆ ಬಂದಿದ್ರು. ಮತ್ತು ಕಾಡು ಕೂಡ ಮಾಡಿಸ್ತಾರಂತ. ಅವ್ರೇನ ಬಂದು ಕೇಸಿ ಕರೆದೋದ್ರಿ. ಈಗ ಈ ಥರ ಬರ್ರಿ ಜಾತ್ರೆಗೆ ಅಂತೇಳಿ. ಭಾಳ ಖುಷಿ ಇದ್ನಿ ನಾನು. ಹೋಗ್ಬೇಕಂತೇಳಿ ಎಲ್ಲರಿಗೂ ಹೇಳಿದ್ನಿ, ನಾವು ಹೋಗುಣ್ರ ಜಾತ್ರೆಗೆ ಅಂತೇಳಿ. ಅಷ್ಟು ಸಿಕ್ಕಾಪಟ್ಟೆ ಖುಷಿ ಇದ್ದಿದ್ದು. ನೆಕ್ಸ್ಟ್ ಏನಾಯ್ತಪ್ಪ ಅಂತಂದ್ರೆ ನಂದೇ ಕ್ಯಾನ್ಸಲ್ ಆಯ್ತು ರೀ. ಯಾಕಂದ್ರೆ ಮತ್ತು ಸಡನ್ಲಿ ಈಗ ಊರಿಗೆ ತಯಾರಾದಿವಲ್ಲ ನಾವು,
ನಮ್ಮ ಮನೆಯವ್ರು ಇಲ್ಲೇ ಇದ್ರೆ ಇಲ್ಲಿಂದ ಇಲ್ಲೇ ಬೆಳಗಾವ್ ಸೈಡ್ ಹೋಗಿ ಬಂದ್ಬಿಡ್ತಿದ್ವಿ. ಅಲ್ಲಿಂದ ಅದ್ರಾಗ ನಮ್ಮ ಮನೆಯವ್ರು ಒಂದೇ ವಾರ ಸುಟ್ಟಿರಿ. ಅವ್ರದ್ದು ಜಾತ್ರೆ 3 ತಾರೀಕಿಲಿಂದ ಸ್ಟಾರ್ಟ್ ಆಗುತ್ತಂತ, 12 ತಾರೀಕಿನ ತನಕ ಮುಗಿದು ಬಿಡುತ್ತಂತ. ಮೇನ್ ಇದ್ದಿದ್ದಂದ್ರೆ 7, 6, 7, 8 3 ದಿನ ಮೇನ್ ಅಂತ್ರಿ. ಏನೋ ಹೊನ್ನಾಟ ಮತ್ತು ತೇರಿನ ದಿನದಂದು ಮತ್ತು ಅವ್ರು ಏನೋ ಬ್ಯಾಟಿ ಮಾಡ್ತಾರಂತ. ಆ 3 ದಿನ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಇರುತ್ತಂತ. ಉಳಿದಿದ್ದ ದಿನ ಏನೈತಿ ಅಷ್ಟರೊಳಗೆ ಜಾತ್ರೆ ಇಲ್ಲ, ಉಡಿ ತುಂಬೋದು, ಇವು ಕಾರ್ಯಕ್ರಮ ಇವು ಅಷ್ಟೇ ಇರ್ತಾವೆ. ಹಾಗಾಗಿ ಅಕ್ಕಿ ಎಲ್ಲರಿಗೆ ಅರ್ಬಿ ತೊಗೊಳಕ್ಕೆ ಹೋದಾಗ ಒಂದಿನ ನಾವು ವಿಡಿಯೋದಾಗ ಹಾಕಿ ನೋಡ್ರಿ, ವಾಸ್ಕೋದಾಗ ಇಲ್ಲೇ ಬಟ್ಟೆ ಸಂತಿ ತೊಗೊಂಡ್ವಲ್ಲ, ಅವಾಗ ನಿಂಗೆ ಬೇಕಂದಿದ್ದು ಕಲರ್ ತೊಗೊಂಡಿದ್ಲು. ನಾ ಬಂದಿದ್ರೆ ನಂಗೆ ಅಲ್ಲೇ ಮಾಡಾಕತ್ತೀವಿ, ನಾ ಮಂದ್ಯಾಗ ಮಾಡಾಕತ್ಯಾಳ ಅಂದಿದ್ನಿ. ಆಕೆಗೂ ಡೌಟ್ ಬಂತು, ಏನು ಮಾಡ್ತಾಳೋ ಏನಂತೇಳಿ. ನಿನಗೋಸ್ಕರ ನಾನು ತೊಗೊಂಡಿನಿ ಸರು, ನೀನು ತೊಗೋ ಅಂತೇಳಿ ಮನೆಗೆ ಬಂದು ಹೇಳಿ ನಮಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೇನೋ ತುಂಬ ಆಯರಿ ಕೊಟ್ಟು ಹೋದಳ್ರಿ. ಈಗ ಒಂಥರ ಜೀವ ಚುರುಚುರು. ನಾನಂತೆ ನಾ ಬರ್ಲಿಕ್ಕಂದ್ರೆ ಬಿಡಾಕತ್ತಿ, ನಾಳೆ ರಕ್ಷಾಬಂಧನ ಸನೆ ಬಂದೈತಿ ಕೊಡಾಕತ್ತಿ ಅಂತೇಳಿ. ಇವಾಗ ಮತ್ತೇನೈತಿ, ಅಲ್ಲಿ ಬಂದ್ರೆ ನಂಗೆ ಅಲ್ಲೇ ಕೊಡಾಕತ್ಯಾಳಂತ. ನೀ ಅಲ್ಲಿ ಬಂದ್ರೆ ಬಡವ್ರದವ ಹೊಲಸ್ಗೋ, ನಾವು ಏನು ಶ್ರೀಮಂತ. ನಾನಂದೆ ಬಡವ್ರು ಅಂತೇಳಿ ಬರೋದು ಕೊಡಾಕತ್ತೀಯ, ನಂಗೆ ಕೊಡಾಕತ್ತೀಯವ ಅಂತೇಳಿ. ಒಟ್ಟ ನಾನು ಕೊಡ ಸೀರೆ ಸರು ಬಂದು ಅಂದ್ರೆ ಹೊಲಸ್ಕೊಂಡು ಅಲ್ಲೇ ಉಟ್ಕೊಳಕತ್ತಿ ಬಾ, ಇಲ್ಲ ಅಂದ್ರೆ ನಿಂಗೆ ಬಿಟ್ಟಿದ್ದು ನೋಡು ಅಂತೇಳಿ ನಾನಂದೆ. ನಮ್ಮ ಮನೆಯವ್ರು ಒಂದೇ ವಾರ ಇರ್ತಾರೆ, ಅದ್ರ ನೆಕ್ಸ್ಟ್ ಅಲ್ಲಿನೂ ಇರಂಗಿಲ್ಲ ಅವ್ರು. ಆಮೇಲೆ ಬಂದಿದ್ದ ಅವ್ರು ಬಂದ್ರೆ ಅವ್ರು ಬರ್ತಾರೆ. ತೋರ್ಸು, ಹೇಳು. ಹೆಂಗೈತೆ ನೋಡ್ರಿ, ಚಂದ ಐತಂತ ಕಮೆಂಟ್ ಮಾಡಿ ಹೇಳ್ರಿ. ಆಯ್ತು ಹೋರಿ, ಆಯ್ ಮಾಡಿಬಿಡು. ಹಾಗಾಗಿ ಮತ್ತು ಅರ್ಬಿ ಕೊಟ್ಟಾಗ್ಯಾರ ತೋರಿಸ್ತೀನಿ ಅಂತ. ಯಾವ ಕಲರ್ ಕೊಟ್ಟಾರ ಅಂತೇಳಿ. ಗ್ರೇ ಕಲರ್ ನಂಗೆ ಇಷ್ಟ, ಹಿಂಗೆ ನೈಟಿಗೆ ಅದು ಹೇಳ್ತಿರ್ತೀನಿಲ್ಲ, ಬಳಿ ಒಳಗೆ ಗ್ರೇ ಕಲರ್ ಇಷ್ಟ ಅಂತೇಳಿ. ಹಾಗಾಗಿ ಗ್ರೇ ಕಲರೇ ತಂದು ಕೊಟ್ಟಾಳ. ನಿಂಗೆ ಪಸಂದ್ ಆಗಿಲ್ಲ ಅಂದ್ರೆ ಮತ್ತೆ ಬೇರೆ ಕಲರ್ ತಗೋ ಅಂತೇಳಿ. ಇನ್ನೂ ನೋಡಿಲ್ಲ, ನಾವೇ ಅರಸ್ಕೊಂಬಂದೀವಿ, ಇಲ್ಲ ಅನ್ನಲ್ಲ. ಆದ್ರೆ ನೋಡ್ತೀನಂತ. ಪಿಂಕ್, ಯೆಲ್ಲೋ, ಆರೆಂಜ್ ಇವೆಲ್ಲ ಅರಸ್ಕೊಂಬಂದೀವಲ್ಲ, ಅದ್ರೊಳಗೆ ಯಾವುದಾದ್ರೂ ಒಂದು ಕಲರ್ ತಗೋತೀನಿ. ಗ್ರೇ ಕಲರ್ ನಂಗೆ ಆಲ್ಮೋಸ್ಟ್ ಈಗ ಇಷ್ಟಕೊಂಡದಾವೆ. ನೋಡ್ತೀನಂತ, ಬರೀ ತೋರಿಸ್ತೀನಿ ನಿಮಗೆ ಯಾವ ಕಲರ್. ಇಲ್ಲಿ ನೋಡ್ರಿ, ನಾನೇ ಮುಂದೆ ಖುದ್ದಾಗಿ ನಿಂತು ಅರಸಿರೋಂಥ ಬಟ್ಟೆ ಐತ್ರಿ. ಇದು ಚಲೋ ಅರ್ಬಿ. ಅವ್ರು ಮತ್ತು ಎಷ್ಟೊಂದು ಜನಕ್ಕೆ ತೊಗೋಬೇಕಂತೇಳಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಬಟ್ಟೆನ ತೊಗೊಳಕ್ಕೆ ಅವರು ಕೂಡ ಪ್ರಯತ್ನ ಪಟ್ಟಾರ. ಹೊಲಸ್ಬೋರು ಅಂತ ಹೇಳ್ರಿ. ಇವು ನಮ್ಮ ಮನೆಯವರಿಗೆ ಕೊಟ್ಟಿರೋ ಅಂಥದ್ದು. ನಾನೇ ಮುಂದಿಂತ ಹರಿಸಿ, ನಾನೇ ಚಾಯ್ಸ್ ಮಾಡೀನಿ. ಮತ್ತು ಇವನ್ನ ಊರ ಕಡೆ ಆಗಿದ್ರೆ ಇದ್ರಕ್ಕಿಂತ ಒಂಚೂರು ಸಸ್ತ ಸಿಗ್ತಿದ್ವು ರೀ. ಇಲ್ಲಿ ಮತ್ತು ಗೋವಾ ಅಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಸಿಗ್ತಾವೆ. ನಮ್ಮ ಮನೆಯವ್ರ ಬಟ್ಟೆ ಹೆಂಗದ ನೋಡ್ರಿ, ಕಮೆಂಟ್ ಮಾಡಿ ಹೇಳ್ರಿ. ಬರೀ ನಮ್ದೊಂದು ಫ್ರೆಂಡ್ಶಿಪ್ಲಿಂದನ ಇಷ್ಟು ನಾವು ಚಲೋ ಅದೀವಿ, ಸಾಕ್ರಿ. ಏನೂ ಯಾರು ಏನೂ ಒಯ್ಯಂಗಿಲ್ಲ. ಆದ್ರೆ ಇರುತನೂ 4 ಮಂದಿಗೆ ಬೇಕಾಗಿ ಗೆಳೆತನ, ಎಲ್ಲ ಸ್ನೇಹಿತಕಿನ್ನ ಗೆಳೆತನ ಅನ್ನೋದು ಭಾಳ ಚಲೋ ನನ್ನ ಪ್ರಕಾರ. ಯಾಕಂದ್ರೆ ಏನೂ ಗೊತ್ತಿರ್ಲಾರ್ದ್ರೆ ಒಬ್ರಿಗೊಬ್ರು ಹಚ್ಕೊಂಡು ಈ ರೂಮಿಗೆ ಬಂದು ನಾನು 7 ವರ್ಷ ಆಗುತ್ತೆ ರೀ ಆಗಸ್ಟಿಗೆ ಈ ರೂಮಿಗೆ ಬಂದು. ಆಕಿ ನನಗಿನ್ನ 2 ವರ್ಷ ಬಂದ ಅನ್ಸುತ್ತೆ. ಒಟ್ಟ ಬಂದಾಗ್ಲಿಂದ 7 ವರ್ಷ, 1 ವರ್ಷದ ತನಕ ನಮ್ಮ ಫ್ರೆಂಡ್ಶಿಪ್ ಇದ್ದಿಲ್ಲ. ಆಮೇಲೆ ಈ ಆಗಸ್ಟಿಗೆ ಈ ಆಗಸ್ಟಿಗೆ 6 ವರ್ಷ ಪೂರ್ತಿ ಆಗುತ್ತೆ ರೀ ನಮ್ಮಿಬ್ಬರು ಫ್ರೆಂಡ್ಶಿಪ್. ಒಂದಿನಾನು ನಮ್ಮಿಬ್ಬರು ನಡ್ಬಾರ್ಕ ಏನೂ ಇತ್ತು ಬಂದವ ಮನಸ್ತಪ್ಪ ಎಲ್ಲ. ನಾ ಆಕಿಗಳೆಲ್ಲ ಆಕಿ ನಂಗೆ ಗೊತ್ತಾಗುತ್ತೆ, ನಾನು ಆಕಿಗಂದು ನೋವಾತು, ಆಕಿ ನನಗಂದ್ರೆ ನೋವಾತು. ಅದ್ರ ಬಿಟ್ಟು ಹಿಂಗೇನಾದ್ರೂ ಮಾತು ಬಿಟ್ಟು ಏನಾರು ಅಂದ್ವಿ ಒಟ್ಟ ಇಲ್ಲ. 28 ಬರ ಇಲ್ಲೇ ಕಂಪೌಂಡ್ ಕಡೆ ರಚಿತಾ ಅಂತ ಓದಿರ್ತೀನಿ. ಆಕಿನೂ ಕೂಡ ನನಗೆ ಹಾಗೆ ಕರೀತಾಳೆ. ಹಾಗಾಗಿ ನೋಡ್ರಿ, ಇದೊಂದು ಬ್ಲೌಸ್ ಪೀಸ, ಟವಲ್ಲು, ಟೆಪ್ಪಿಗೆ ಅವ್ರ ಸೈಡಾಗಿ ಕೊಡತ್ತಾರೋ ಇಲ್ಲೋ ಗೊತ್ತಿಲ್ಲ. ಸೀರೆ ರೀ, ಈ ಕಲರ್ ಸೀರೆ ಹೆಂಗೆ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ನಾವೇ ಅರಸ್ಕೊಂಬಂದಿದ್ದು ಸೀರೆ ಐತಿ. ಕಲರ್ ನೋಡ್ತೀನಿ, ಚೇಂಜ್ ಮಾಡಂಗೆ ಆದ್ರೆ ಚೇಂಜ್ ಮಾಡ್ತೀನಿ. ಈ ಕಲರ್ ಸಿಕ್ಕಾಪಟ್ಟೆ ಕಲರ್ ಅದ ನನ್ನ ಕಡೆ ಸೀರೆ. ಹಾಗಾಗಿ ನೈಟಿನೂ ಇದೇ ಕಲರ್, ಬಳೆನೂ ಇದೇ ಕಲರ್. ಹಾಗಾಗಿ ಪಿಂಕ್ ಇಲ್ಲ ಎಲ್ಲೋ, ಇದ್ರೊಳಗೆ ಒಂದು ಆರ್ಡರ್ದಾಗ ಒಂದು ತೊಗೋತೀನಿ. ಎಲ್ಲ ತೊಗೊಂಡ್ರೆ ಮದುವೆ ಫಂಕ್ಷನ್ದಾಗ ಅದೆಲ್ಲ ಉಟ್ಕೊಳಕ್ಕೆ ಹಳದಿ ಕಾರ್ಯಕ್ರಮದಾಗ ಅದು ನಡಿತೈತಿ. ನೆಕ್ಸ್ಟ್ ನಮ್ಮ ಬಾಬು ಅವರೆಲ್ಲ ಅದಾರ. ಹಾಗಾಗಿ ನೋಡ್ರಿ ಚೇಂಜ್ ನೋಡ್ತೀನಿ ಸೀರೆ. ಮತ್ತು ಬ್ಯಾಗ್ ನನ್ನ ಬಟ್ಟೆ ಅಂತೂ ನಾ ರೆಡಿ ಮಾಡೀನಿ. ಈ ಬಿಳಿ ಬಟ್ಟೆ ಅದನ್ನು ತೊಗೋತೀಯಪ್ಪ, ಸುಮ್ಮನೆ ಅಷ್ಟು ಚಲೋ ಬಟ್ಟೆ. ಕರೆ ಹೇಳ್ತೀನಿ, ಅವ್ರು ಅವೆಲ್ಲ ಎಲ್ಲಿ ಉಡ್ತೀಯ ನೋಡೋಣ. ಬ್ಯಾಡಿ ಬಟ್ಟೆ, ಕಲರ್ ಬಟ್ಟೆ ತಗೋ, ಟೀ ಶರ್ಟ್ ತಗೋ. ಅಡ್ಡ ಬಿಳಿ ಬಟ್ಟೆ ತೆಗಿ ನೀನು. ಸೊಲ್ಲಾಪುರದಾಗ ತಂದಿದ್ದು ಚುಟ್ಟಿ ಮದುವೆ ಅಂದು ಇಡೀ
ಸರಿ ಹಿಂದಕ್ಕೆ ಸರಿ ಅವು ಎರಡು ಬಟ್ಟೆ ತೆಗಿ ಬಿಳಿ ಕಲರ್ ಅಲ್ಲೇನು ಎಲ್ಲಿ ಹೋಗೋದಿಲ್ಲ ಇವು ಹೆಸರಿಡೋನು ಇಲ್ಲ ಜವಳ ಇಂಥವೆಲ್ಲ ಫಂಕ್ಷನ್ ನೋಡಿ ಇಲ್ಲಿ ಜವಳ ಈ ಹೆಸರಿಡೋ ಫಂಕ್ಷನ್ಗೆ ಇಂಥವೆಲ್ಲ ಉಟ್ಕೊಂಡು ಹೋಗಕ್ಕೂ ಆಗಂಗಿಲ್ಲ. ನಾವೇ ಓಡಾಡೋದು ನಾವೇ ಮಾಡೋ ಫಂಕ್ಷನ್ ಇರ್ತೈತಿ ಅವಾಗ ಅಷ್ಟು ಚಂದ ಆಗಂಗಿಲ್ಲ. ಮದುವೆ ಅದು ಇದು ಚಂದಾಗ ಶಿಸ್ತು ರೆಡಿ ಆಗಿರ್ತದ ಅದು ಮೇಂಟೈನ್ ಮಾಡಕ್ಕೂ ಆಗುತ್ತಾ ನಡೀತದ. ಇಂಥಲ್ಲೆಲ್ಲ ಉಟ್ಕೊಳಕ್ ಹೋಗ್ಬೇಡ ಅವ್ನು ತಗೊಳಕ್ ಹೋಗ್ಬೇಡ. ಟೀ ಶರ್ಟ್ ತಗೋ ಹೆಚ್ಚಿಗೆ ಶರ್ಟ್ ಹಾಕೊಂಡು ಹೋಗಂತ ಕೆಲಸ ಏನಿಲ್ಲ ಅಲ್ಲಿ ಹೋಗೋಣ ಅಲ್ಲಿನೂ ಕಾಯಿ ಇರೋದು ಅಲ್ಲಿನೂ ಕಾಯಿ ಇರೋದೇ ಐತಿ. ಟೆನ್ಷನ್ ತಗೊಳಕ್ ಹೋಗ್ಬೇಡ. ಒಂದಿನ ಹೋದ್ ಮರ್ದಿನ ಕಾಯಿ ಇರತ್ತಿ ಹಚ್ಚಿ ಮರ್ದಿನ ಅಮಾಶಿ ಮಾಡ್ತಿ ಹಚ್ಚಿ ಮರ್ದಿನ ಹೋಗಿ ಅಲ್ಲಿ ಖುಷಿಗೆ ಮಕ ನೋಡ್ಬರ್ತೀವಿ. ಇನ್ನೊಂದು ಮರ್ದಿನ ಗಾಡಿ ಹತ್ತೀವಿ. ಟೀ ಶರ್ಟ್ ತಗೋ ಒಂದಷ್ಟೇ ಶರ್ಟ್ ತಗೋ ಸಾಕು. ಎಷ್ಟು ಬೇಕಷ್ಟೇ ಅರ್ಬಿ ಇಟ್ಕೊ. ನಮ್ಮೆಲ್ಲ ಇಟ್ಕೊಂಡಿನ್ರಿ. ನಮ್ಮ ಶ್ರೀನಿಧಿವು ಸಣ್ಣ ಪಾಪಂದು ಅವನು ಅಷ್ಟೇ ಹೊರಗಡೆ ಅದಾವ ಅವ್ನು ತಗೋಬೇಕು. ನಾನು ನಾಳೆ ಹಾಕೊಂಡು ಹೋಗಕ್ಕೆ ಡ್ರೆಸ್ಸು ಹುಡುಗರಿಗೆ ಹಾಕೊಂಡು ಹೋಗಕ್ಕೆ ಪ್ಯಾಂಟು ಅವನು ತೆಗೆದಿಡ್ಬೇಕು. ನಾನು ಒಂದು ಪ್ಯಾಂಟು ಒಗ್ಯಾಕೆ ಬಿಟ್ಟಿದ್ರಪ್ಪ ನೋಡೋಣ ಏನಾಗುತ್ತಾ ಅಂತೇಳಿ. ಇಷ್ಟು ಎಲ್ಲ ಮುಗಿಸ್ಕೊಂಡು ನಾಳೆ ಊರು ಹೋಗೋದ್ರಾಗ ಇಷ್ಟು ಬೇಸರ ಆಗತ್ತೆ ರೀ. ಹೋಗಿ ಚಂದ ಅನ್ಸುತ್ತೆ ರೀ. ಅಲ್ಲಿಂದ ಇಲ್ಲಿ ಬಂದಿದ್ದು ಚಂದ ಅನ್ಸುತ್ತೆ. ಈ ನಡ್ಬರಕ ಹೋಗೋ ಬರೋ ದಾರಿ ಐತಲ್ರಿ ಅಬ್ಬಾ ಪರಮಾತ್ಮ ನೆನ್ಸಕೊಂಡ್ರ ರಾತ್ರಿ ಹೋಗುದು ಒಂದ್ರಿ ಹುಡುಗರು ಚಿಟ್ಟಿ ಮಿಟ್ಟಿ ಅನ್ನೋದು ಒಂದು ಜಾಗ ಒಂದು ಸೀಟಿನ ಪ್ರಕಾರ ಕುಂತ್ರಂತೂ ಒದ್ದಾಡ ಹೋಗ್ಬೇಕ್ರಿ ಮನುಷ್ಯ. ಕೈಯಾಗ ಕೂಸುಗಳು ಹಿಂಗೆ ಹೆಂಗೆ ಕುಂದಿರ್ತೀರಿ ಹಿಂಗೆ ನಾವು ಒಬ್ಬರೇ ಆದ್ರೆ ಕಾಲಾರ ಕುಂದು ಹೆಂಗಾರ ಮಾಡ್ಕೊಂಡಾರ ಕುಂತೀರಿ ಏನಾರ ಮಾಡ್ಕೊಂಡು ಕುಂತೀರಿ. ಕೈಯಾಗ ಕೂಸು ಒಂದು ಶಿವ ಪರಮಾತ್ಮ. ಹಂಗಾಗಿ ಊರಿಗೆ ಹೋಗಾಕ ಮತ್ತು ಬರಾಕ ಬೇಸರ ಆಗುತ್ತೆ. ಇಲ್ಲಿಂದ ಅಲ್ಲೇ ಇದ್ದಾಗ ಅಲ್ಲೇ ಇರ್ಬೇಕನ್ಸುತ್ತೆ, ಇಲ್ಲಿಂದ ಒಳ್ಳೆ ಇಲ್ಲೇ ಇರ್ಬೇಕನ್ಸುತ್ತೆ. ಹಂಗೆ ಸದ್ಯಕ್ಕೆ ಕುದಿರು ಸಿಕ್ಕಾಪಟ್ಟೆ ಐತ್ರಿ. ಹಂಗೆ ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಪನ್ನೀರ್ ಮಾಡೀನಿ, ಎಷ್ಟೊಂದು ಪನ್ನೀರ್ ಉಳ್ದೈತಿ. ಇನ್ನು ಸರಿ ಊಟನ ಆಗಲಿಲ್ಲ ಇವತ್ತು. ಅವ್ರು ಬಂದರು ಟೈಮ್ ಆಗ್ಬಿಡ್ತ್ರಿ. ಅವ್ರು ಹೋಗಿಂದ ಎಷ್ಟೊತ್ತಿಗೆ ಮ್ಯಾಗ ಮತ್ತೊಂದು ಒಂದೆರಡು ಚಪಾತಿ ಮಾಡಿ ಅವ್ರಿಗೆ ಉಣಿಸಿ ನಾವು ಉಣ್ಣಾಕ ಕಿರಿಕಿರಿ ಆದಂಗೆ ಆಗ್ಬಿಡ್ತು. ಹಂಗಾಗಿ ಊಟ ಸರಿ ಆಗಲಿಲ್ಲ. ಬೆಳಗ್ಗೆ ಐತಲ್ರಿ ಹಂಗಿದ್ರೆ ಓದಿದ್ದು ಬಡಿದು ನಾಷ್ಟ ಮಾಡೋದಿಲ್ಲ ನಾಳೆ. ಹಂಗೆ ಸಿಗೋಣಂತ. ನಾಳೆ ಊರಿಗೆ ಹೋಗ ಎಲ್ಲ ರೆಡಿ ಮಾಡತ್ತೀನಿ. ನಿಮಗೆ ಇಷ್ಟ ಆಗಂತ ಲಾಗ್ ಬರ್ತಾವೆ ಊರಿಗೆ. ನಮ್ಮ ಮನೆಯವ್ರು ಇರ್ತಾನೆ ಲಾಗ್ ಮಾಡ್ತೀನಿ. ಅದ್ರ ಮ್ಯಾಗ ಗೊತ್ತಿಲ್ಲ ಹೆಂಗಾಗುತ್ತಾ ಏನಾಗುತ್ತಾ ಅಂತೇಳಿ. ನಮಸ್ತೆ.